ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಏನು ಇವರು ಶ್ರಾವಣ ಇದೆ, ಶ್ರಾವಣದಲ್ಲಿ ನಾನ್ ವೆಜ್ ಬಿರಿಯಾನಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೋದು. ನಾನು ತೋರಿಸ್ತಾ ಇರೋದು ಇವತ್ತು ಸೋಯಾಬೀನ್ ಬಿರಿಯಾನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ 1 ಕಪ್ ಆಗುವಷ್ಟು ಮೊಸರು, ಹಾಗೆ ನೀವು ಖಾರ ಎಷ್ಟು ತಿಂತೀರ ಅಷ್ಟು ನೋಡಿಬಿಟ್ಟು ಇಲ್ಲಿ ಖಾರನ ಸೇರಿಸ್ಕೊಳ್ಳಿ. ಅದಾದ ನಂತರ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ನೀರು ಹಾಕೊಳ್ಳೋದೇನು ಬೇಡ, ನೀರು ಹಾಕ್ದೇನೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ಇದಾದ ನಂತರ ಇದಕ್ಕೆ ನಾನಿಲ್ಲಿ ತರಕಾರಿ ಸೇರಿಸ್ತಾ ಇದ್ದೀನಿ ಈ ಬಿರಿಯಾನಿಗೆ. ಅದಕ್ಕೋಸ್ಕರ ಇಲ್ಲಿ 1 ಆಲೂಗಡ್ಡೆ ಹಾಗೆ 1 ಕ್ಯಾರೆಟ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಮೊದಲೇನೆ ಬಿಸಿ ನೀರಿಗೆ ಸೋಯಾಬೀನು ಸಹ ನೆನೆಸೋಕೆ ಇಟ್ಟಿದ್ದೆ, ಅದನ್ನು ಸಹ ನೆನೆದಿದೆ. ಅದರಲ್ಲಿರೋಂತಹ ನೀರೆಲ್ಲ ಸೋದಿಸ್ಕೊಂಡು ತೊಗೊಂಬಂದಿದ್ದೀನಿ. ನೀಟಾಗಿ ಹಿಂಡ್ಕೋಬೇಕಾಗತ್ತೆ ನಾವು ನೀರನ್ನ. ನೋಡಿ ಈ ಥರ ಹಿಂಡಿದ್ರೆ ಒಂದು ಸ್ವಲ್ಪ ನೀರು ಬರ್ತಾಯಿದೆ. ಇಷ್ಟಾದರೆ ಸಾಕಾಗುತ್ತೆ. ನಾವು ಮತ್ತೆ ಹಾಕುವಾಗೂ ಸಹ ಹಿಂಡಿನೇ ಹಾಕಬೇಕಾಗತ್ತೆ. ಅದಾದ ನಂತರ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನೆನೆಯೋದಕ್ಕೆ ಬಿಡೋಣ. ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿಗೆ ಫ್ರೈಡ್ ಆನಿಯನ್ ಸೇರಿಸ್ಕೊತಾ ಇರೋದ್ರಿಂದ ಈ ಫ್ರೈಡ್ ಆನಿಯನನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟಿಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಫ್ರೈಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಈ ಥರ ಆದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿಗೆ ಈ ಫ್ರೈಡ್ ಆನಿಯನ್ ಹಾಕಿದರೆ. ಹಾಗೆ ಇದಕ್ಕೆ ಇವಾಗ ಆಲ್ರೆಡಿ ಎಣ್ಣೆ ಕಾದಿರೋದ್ರಿಂದ ಈ ಪಲಾವ್ ಎಲೆ ಹೋಲ್ ಮಸಾಲ ಬರುತ್ತೆ ನೋಡಿ, ಗರಂ ಮಸಾಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ, ಹಾಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂತಹ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಬೇಡ, ನಾವು ಖಾರ ಕಡಿಮೆ ತಿಂತೀವಿ ಅನ್ನೋದಾದರೆ ನೀವು ಇಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾವೇನು ಮೊದಲಿಗೆ ಮ್ಯಾಗಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಸೋಯಾಬೀನು, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ. ಹಾಗೆ ನಾವು ಇದಕ್ಕೆ ಎಕ್ಸ್ಟ್ರಾ ಮತ್ತು ಉಪ್ಪು ಖಾರ ಅದೇನು ಮಸಾಲ ಐಟಮ್ಸ್ನ ಹಾಕೋ ಅವಶ್ಯಕತೆ ಏನಿರಲ್ಲ. ನಿಮಗೆ ಬೇಕಾದರೆ ಉಪ್ಪು ಕಡಿಮೆ ಆದರೆ ಉಪ್ಪನ್ನ ಸೇರಿಸ್ಕೋಬಹುದು. ನೋಡಿ ಇದು ಇವಾಗ ನೀಟಾಗಿ ಎಣ್ಣೆ ಬಿಡ್ತಾ ಇದೆ. ಈ ಹಂತದಲ್ಲಿ ನಾನು ಮೊದಲಿಗೆ ರೈಸ್ನ ಸಹ ನೆನೆಸೋಕೆ ಇಕ್ಕಿದ್ದೆ. ನೆಂದಿರೋಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡು ತೊಳೆದ್ಬಿಟ್ಟು ನೆನೆಸೋಕೆ ಇಕ್ಕಿದ್ದೆ. ಆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಯಾವ ಅಕ್ಕಿ ಆದರೂ ಸೇರಿಸ್ಕೋಬೋದು. ಬಾಸುಮತಿ ರೈಸ್ ಇದ್ದರೆ ಬಾಸುಮತಿ ರೈಸ್ನ ಸೇರಿಸ್ಕೋಬಹುದು. ನಾನು ನಾರ್ಮಲ್ ಊಟಕ್ಕೆ ಯಾವ್ದು ಬಳಸ್ತೀವೋ ಅದೇ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಆದಮೇಲೆ ನಾವು ಒಂದು ಗ್ಲಾಸಿಗೆ 2 ಗ್ಲಾಸ್ರಂತೆಯೇ ನೀರು ಸೇರಿಸ್ಕೋಬೇಕು. ನಾನಿಲ್ಲಿ 2.5 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡೋದಕ್ಕೆ ಉದ್ರುದ್ರಾಗೂ ಇರಬೇಕು, ಹಾಗೆ ತಿನ್ನೋದಕ್ಕೆ ಮೆತ್ತಗಾಗೂ ಇರಬೇಕು. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮೆತ್ತಗಿದ್ರೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ಈ ಬಿರಿಯಾನಿನ. ನಿಮಗೆ ಬೇಡ ಅಂದರೆ ನೀವು ಉದ್ರುದ್ರಾಗೂ ಸಹ ಮಾಡ್ಕೋಬಹುದು. ಹಾಗೆ ಇದಕ್ಕೆ ನಾನೇನು ಮೊದಲೇ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬೌಲು, ಅದರಲ್ಲಿ ಮಸಾಲೆ ಇತ್ತು ಅಂತ ಅದಕ್ಕೇ ಸೇರಿಸ್ಕೊಂಡು ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ನಾನು. ನಿಮಗೆ ಬೇಡ ಅಂದರೆ ನೀವು ಆಪಲ್ ಟೊಮೆಟೊನೂ ಸಹ ಸೇರಿಸ್ಕೋಬಹುದು. ಟೊಮೆಟೊ ಸೇರಿಸ್ಕೊಂಡ ನಂತರ ಇದಕ್ಕೆ ನಾವೇನು ಫ್ರೈಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಹುಳಿಗೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಹುಳಿನ ತಿನ್ನೋದ್ರಿಂದ ನಾನು ಲಿಂಬೆಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ ಮಾತ್ರ. ನಿಮಗೆ ಈ ಹಂತದಲ್ಲಿ ಬೇಡ ಅಂದರೆ ನೀವು ಒಗ್ಗರಣೆ ಹಾಕ್ಕೊತೀರಲ್ಲ ಆ ಟೈಮಲ್ಲೂ ಸಹ ನೀವು ತುಪ್ಪನ ಸೇರಿಸ್ಕೋಬೋದು. ಈ ತುಪ್ಪ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ಸ್ನ ತೊಗೊಂಡ್ರೆ ಈ ಬಿರಿಯಾನಿ ರೆಡಿ ಆಯಿತು ಅಂತ. ಹಾಗೆ ಈ ವಿಷಲ್ಸ್ ಬರುವಾಗ ಈ ಬಿರಿಯಾನಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಯಾವಾಗ ಕುಕ್ಕರ್ನ ಓಪನ್ ಮಾಡ್ತೀವೋ ಯಾವಾಗ ತಿಂತೀವೋ ಅನ್ನೋಷ್ಟು ಸ್ಮೆಲ್ಲು ಬರ್ತಾಯಿತ್ತು. ಈ ಬಿರಿಯಾನಿನ ಬ್ಯಾಚುಲರ್ಸು ಸಹ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಯಾಕಂದರೆ ನಾವಿಲ್ಲಿ ಯಾವುದೇ ಮಸಾಲಾನ ರುಬ್ಬಿಬಿಟ್ಟು ಹಾಕಿಲ್ಲ, ಡ್ರೈ ಮಸಾಲ ಹಾಕಿರೋದ್ರಿಂದ ಅವರು ಸಹ ಸುಲಭವಾಗಿ ಈ ರೈಸ್ನ ಮಾಡ್ಕೋಬಹುದು. ನೋಡಿ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಉದ್ರುದ್ರಾಗೂ ಇದೆ, ಹಾಗೆ ಮೆತ್ತಗೂ ಸಹ ಇದೆ. ಸೂಪರ್ ಟೇಸ್ಟಿಯಾಗಿರುವಂತಹ
ಈ ಸೋಯಾಬೀನ್ ಬಿರಿಯಾನಿ ನೋಡಿದ್ರಲ್ವ ಯಾವ ಥರ ಮಾಡೋದು ಅಂತ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಬಿರಿಯಾನಿ ರೆಸಿಪಿನ ಒಂದ್ಸರಿ ಮಾಡಿ ನಿಮ್ಮ ಮನೆ ಮಂದಿಗೂ ಸಹ ಇಷ್ಟ ಆಗುತ್ತೆ. ಅದರಲ್ಲೂ ಶ್ರಾವಣ ಬಂದಾಗ ನಾನ್ ವೆಜ್ ತಿನ್ನೋದಿಲ್ಲ ಅಲ್ವ, ಅಂಥ ಟೈಮಲ್ಲಿ ಈ ಬಿರಿಯಾನಿನ ಮಾಡಿಕೊಡಿ, ಅವರಿಗೂ ಸಹ ಇಷ್ಟ ಆಗುತ್ತೆ. ನೋಡಿ ರೆಡಿ ಆಯಿತು ಸೋಯಾಬೀನ್ ಬಿರಿಯಾನಿ, ಸೂಪರ್ ಟೇಸ್ಟಿಯಾಗಿತ್ತು. ನೀವು ಸಹ ನಿಮ್ಮ ಮನೇಲಿ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.